ಎರಡನೆಯವನು ಸಂಸಾರದಲ್ಲಿ ದಾರಿ ತಪ್ಪಿ ಹೋದವನಿದ್ದಾನೆ. ಅವನು ಯಾರೆಂದರೆ ಯೆಹೋವನ ಚಿತ್ತಾನುಸಾರನು. ದೇವರ ಚಿತ್ತದ ಪ್ರಕಾರ ಜೀವಿಸಿದವನಾಗಿದ್ದನು, ಚಿತ್ತಾನುಸಾರವಾಗಿ ಜೀವಿಸಿದವನಾಗಿದ್ದನು. ಯೌವನ ಪ್ರಾಯವನ್ನು ಬಹು ಪರಿಶುದ್ಧವಾಗಿ ಕಾಪಾಡಿಕೊಂಡಿದ್ದನು. ಬಹು ಸುಂದರನಾಗಿದ್ದನು. ಬಹು ದೊಡ್ಡ ಕೀರ್ತನೆಗಾರನಾಗಿದ್ದನು. ಬಹು ದೊಡ್ಡ ಸಂಗೀತಗಾರನಾಗಿದ್ದನು. ಬಹು ದೊಡ್ಡ ಯುದ್ಧವೀರನಾಗಿದ್ದನು. ಸುಂದರ ಕಣ್ಣುಳ್ಳವನಾಗಿದ್ದನು. ಒಳ್ಳೆ ವಾಕ್ಚಾತುರ್ಯವುಳ್ಳವನಾಗಿದ್ದನು. ಒಂದೇ ಏಟಿನಿಂದ ಗೊಲಿಯಾತನನ್ನು ಕೊಂದುಹಾಕುತ್ತಾನೆ. ಒಂದೇ ದಿನದಲ್ಲಿ ತನ್ನ ದೇಶಕ್ಕೆ ಬಿಡುಗಡೆಯನ್ನು, ಜಯವನ್ನು ತಂದುಕೊಡುತ್ತಾನೆ. ದೇವರಿಂದ ಮೆಚ್ಚಿಗೆಗೊಳಗಾಗುತ್ತಾನೆ. ರಾಜನಾಗಿ ಅಭಿಷೇಕಿಸಲ್ಪಡುತ್ತಾನೆ. 30 ವರ್ಷದ ವಯಸ್ಸಿನಲ್ಲಿಯೇ ಇಸ್ರಾಯೇಲ್ ದೇಶವನ್ನು ಪರಿಪಾಲಿಸುವಂತಹ ರಾಜನಾಗಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳುತ್ತಾನೆ. ಅದ್ಭುತನಾದ ಆತ್ಮಿಕನಾಗಿದ್ದನು. ಅದ್ಭುತನಾದ ಕೀರ್ತನೆಗಾರನಾಗಿದ್ದನು. ಅದ್ಭುತನಾದ ಪ್ರಾರ್ಥನೆ ವೀರನಾಗಿದ್ದನು. ಆದರೆ ಒಂದು ದಿನ ಅವನ ಕುಟುಂಬದಲ್ಲಿ ಸಮಸ್ಯೆಗಳ ಅಲೆಗಳು ಎದ್ದಿದ್ದವು. ಅವನು ಮದುವೆ ಮಾಡಿಕೊಂಡಿರುವಂತಹ ಮೀಕಾ, ಅಂದರೆ ಈ ಮೀಕಲಳು ಯಾರು ಗೊತ್ತಾ? ಸೌಲನ ಮಗಳಾಗಿದ್ದಳು. ಅವನಿಗೆ ಕಾಡಿಸಲು ಶುರು ಮಾಡಿಕೊಳ್ತಾಳೆ. ಅವನ ಮೇಲೆ ಸಿಟ್ಟಾಗಲು ಆರಂಭಿಸುತ್ತಾಳೆ. ಅವನಿಗೆ ಅರ್ಥ ಮಾಡಿಕೊಳ್ಳುವುದರ ಬದಲಿಗೆ ಅಪಾರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾಳೆ. ಕುಟುಂಬದಲ್ಲಿ ಶಾಂತಿ ಇಲ್ಲದಂತಾಯಿತು, ಸಂತೋಷವಿಲ್ಲದಂತಾಯಿತು. ಅಂತಹ ಸಮಯದಲ್ಲಿ ಒಬ್ಬ ಸ್ತ್ರೀ ಸ್ನಾನ ಮಾಡಿಸಿಕೊಳ್ತಾ ಕಾಣಿಸಿಕೊಂಡಾಗ ದಾವೀದನು ಆಕೆಯನ್ನು ನೋಡಿ ಆಕರ್ಷಿತನಾಗಿ ಶೋಧನೆಗೆ ಒಳಗಾಗುತ್ತಾನೆ. ಆಕೆಯೊಂದಿಗೆ ಪಾಪ ಮಾಡುತ್ತಾನೆ. ಅವನ ಸಂಸಾರದಲ್ಲಿ ಭಯಂಕರವಾದಂತಹ ತಪ್ಪು ಜರುಗಿತು. ಫಲಿತವಾಗಿ ದೇವರು ದಾವೀದನನ್ನು ಶಿಕ್ಷಿಸುತ್ತಾರೆ. ದಾವೀದನಿಗೆ ಹುಟ್ಟಿರುವಂತಹ ಮಗನು ಸತ್ತು ಹೋಗ್ತಾನೆ. ಅಂತಹ ಸಮಯದಲ್ಲಿ ದಾವೀದನು ಏನನ್ನು ಮಾಡಿದ ನೋಡೋಣ ಬನ್ನಿ. 2ನೇ ಸಮುವೇಲ ಪುಸ್ತಕ 12ನೇ ಅಧ್ಯಾಯ 14-15 ವಚನ ಏನು ಹೇಳುತ್ತೆ ನೋಡಿ. ನೀನು ಈ ಕೃತ್ಯದಿಂದ ಯೆಹೋವನ ವೈರಿಗಳು ಆತನನ್ನು ಬಹಳವಾಗಿ ನಿಂದಿಸುವುದಕ್ಕೆ ಆಸ್ಪದ ಕೊಟ್ಟಿದ್ದರಿಂದ ನಿನ್ನಿಂದ ಹುಟ್ಟಿರುವ ಮಗುವು ನಿಶ್ಚಯವಾಗಿ ಸತ್ತೇ ಹೋಗುವುದು ಎಂದು ಹೇಳಿ ತನ್ನ ಮನೆಗೆ ಹೊರಟು ಹೋದನು. ಗಮನ ಕೊಟ್ಟು ಕೇಳಿ. 18ನೇ ವಚನ. 7ನೇ ದಿನದಲ್ಲಿ ಮಗುವು ಸತ್ತಿತು. ಅವನ ಸೇವಕರು ಭಯಪಟ್ಟು ಈ ವರ್ತಮಾನವನ್ನು ದಾವೀದನಿಗೆ ತಿಳಿಸಲಿಲ್ಲ. ಅವರು ಹುಡುಗನು ಜೀವದಿಂದಿದ್ದಾಗಲೇ ಅವನು ನಮ್ಮ ಸಂತೈಸುವಿಕೆಯನ್ನು ಲಕ್ಷಿಸಲಿಲ್ಲ. ಹೀಗಿರುವಲ್ಲಿ ಮಗುವಿನ ಮರಣ ವಾರ್ತೆಯನ್ನು ಅವನಿಗೆ ತಿಳಿಸಿದರೆ ಅವನು ತನಗೆ ಏನಾದರೂ ಕೇಡು ಮಾಡಿಕೊಂಡನಲ್ಲವೇ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಸೇವಕರು ಈ ಪ್ರಕಾರ ಗುಜುಗುಜು ಮಾತಾಡುವುದನ್ನು ದಾವೀದನು ಕಂಡು ಮಗುವು ಮೃತ್ಯು ಹೊಂದಿತೆಂದು ತಿಳಿದು ಸೇವಕರನ್ನು ಮಗು ಸತ್ತಿತೋ ಎಂದು ಅವನು ಕೇಳಿದನು. ಅವರು ಹೌದು, ಸತ್ತಿತು ಎಂದು ಹೇಳಿದರು. ಮಗು ಸಾಯಬಾರದು ಎಂಬುದಾಗಿ ದಾವೀದನು ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತಾನೆ. ಕಣ್ಣೀರಿನಿಂದ ಪ್ರಾರ್ಥಿಸುತ್ತಾನೆ. ಕರ್ತನೇ, ನಾನು ಮಾಡಿರುವ ಪಾಪಕ್ಕಾಗಿ ನನ್ನನ್ನು ಕ್ಷಮಿಸು ಎಂಬುದಾಗಿ ದಾವೀದನು ಪ್ರಾರ್ಥಿಸುತ್ತಾನೆ. ದಾವೀದನು ಮಾಡಿರುವ ಪ್ರಾರ್ಥನೆಯನ್ನು ದೇವರು ಕೇಳಿ ಅವನ ಮೇಲೆ ಬರಬೇಕಾದ ಮರಣ ಶಿಕ್ಷೆಯನ್ನು ತೊಲಗಿಸುತ್ತಾರೆ. ಆದರೆ ಆ ಮಗು ಮಾತ್ರ ಮರಣ ಹೊಂದಬೇಕಾಯಿತು. ತನ್ನ ಸಂಸಾರದಲ್ಲಿ ದಾವೀದನು ಒಂದು ತಪ್ಪು ಮಾಡ್ತಾನೆ. ಅದೇನೆಂದರೆ ಅವನಿಗೆ ಹೆಂಡತಿ ಇದ್ದಾಗಿಯೂ ಕೂಡ ಪರ ಸ್ತ್ರೀಯನ್ನು ಮೋಹಿಸುತ್ತಾನೆ. ಆಕೆಯೊಂದಿಗೆ ವ್ಯಭಿಚಾರ ಮಾಡ್ತಾನೆ. ಅವನ ಕುಟುಂಬ ಒಡೆದು ಹೋಗುವ ಪರಿಸ್ಥಿತಿ ಎದುರಾಯಿತು. ಅವನ ಸಿಂಹಾಸನ ಅವನಿಂದ ದೂರ ಆಗುವ ಪರಿಸ್ಥಿತಿ ಎದುರಾಯಿತು. ಅಂತಹ ಸಮಯದಲ್ಲಿ ದಾವೀದನು ಮಾಡಿರುವ ಪಾಪವನ್ನು ಬಯಲುಪಡಿಸುವುದಕ್ಕಾಗಿ ನಾತಾನ ಎಂಬ ಪ್ರವಾದಿಯನ್ನು ದೇವರು ಕಳಿಸುತ್ತಾರೆ. ನಾತಾನ ಎಂಬ ಪ್ರವಾದಿ ಬಂದು ದಾವೀದನು ಮಾಡಿರುವ ಪಾಪವನ್ನು ಬಯಲ್ಪಡಿಸುತ್ತಾನೆ. ದಾವೀದನು ಮನಪೂರ್ವಕವಾಗಿ ಒಪ್ಪಿಕೊಳ್ತಾನೆ. ತನ್ನ ಬಾಯಿಯಿಂದ ಅರಿಕೆ ಮಾಡ್ತಾನೆ, ನಾನು ತಪ್ಪು ಮಾಡಿದ್ದೇನೆಂದು, ನಾನು ಪಾಪ ಮಾಡಿದ್ದೇನೆ ಎಂದು, ಮಾಡಕೂಡದ ತಪ್ಪು ಮಾಡಿದ್ದೇನೆಂದು ಒಪ್ಪಿಕೊಳ್ತಾನೆ. 51ನೇಯ ಕೀರ್ತನೆ. ಇಡೀ ಅಧ್ಯಾಯವೆಲ್ಲ ದಾವೀದನು ಮಾಡಿರುವ ಪಾಪಕ್ಕಾಗಿ ಪಶ್ಚಾತ್ತಾಪದಿಂದ ಬರೆದಿರುವ ಕೀರ್ತನೆಯಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ದಾವೀದನು ದಾರಿ ತಪ್ಪಿ ಹೋಗಿದ್ದ. ಎಲ್ಲಿ? ತನ್ನ ಸಂಸಾರದಲ್ಲಿ, ಅಂದರೆ ಕುಟುಂಬದಲ್ಲಿ, ವಿವಾಹ ಬಾಂಧವ್ಯದಲ್ಲಿ ದಾರಿ ತಪ್ಪಿ ಹೋದ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಗಂಡನಿಗೆ ಮೋಸ ಮಾಡಿದ ಹೆಂಡತಿ, ಹೆಂಡತಿಗೆ ಮೋಸ ಮಾಡಿದ ಗಂಡ, ಅಕ್ರಮ ಸಂಬಂಧವನ್ನು ಏರ್ಪಡಿಸಿಕೊಂಡು ವ್ಯಭಿಚಾರದ ಬಂಧನಕ್ಕೊಳಗಾಗಿ ಮದುವೆ ಆಗುವ ಮುಂಚೆಯೇ ಪಾಪಿಷ್ಟ ಕೆಲಸ ಮಾಡುವವರು, ಪರ ಪುರುಷನೊಂದಿಗೆ ಶಾರೀರಿಕವಾದ ಸಂಬಂಧವನ್ನು ಹೊಂದಿಕೊಂಡವರಾಗಿ ಜೀವಿತ ನಾಶ ಮಾಡಿಕೊಂಡಂಥವರಾಗಲಿ, ಕುಟುಂಬ ನಾಶ ಮಾಡಿಕೊಂಡಂಥವರಾಗಲಿ, ಸಾಕ್ಷಿಯನ್ನು ಹಾಳು ಮಾಡಿಕೊಂಡಂಥವರಾಗಲಿ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಹಾಗಾದರೆ ಕೇಳಿ, ನಿಮ್ಮಂತಹ ಪಾಪಿಷ್ಠರಿಗೆ
ದೇವರು ಮತ್ತೊಂದು ನೂತನ ವರ್ಷ ಕೊಡುವುದೇನು? ಎದಕ್ಕೋಸ್ಕರ ಕೊಟ್ಟಿದ್ದಾರೆ? ಮತ್ತೆ ನೀವು ಪಾಪದಲ್ಲಿ ಮುಂದೆ ಸಾಗುವುದಕ್ಕಾಗಿಯೋ? ಮತ್ತೆ ನಿಮ್ಮ ಸಂಸಾರದಲ್ಲಿ ಬೆಂಕಿ ಅಂಟಿಸಿಕೊಳ್ಳುವುದಕ್ಕಾಗಿಯೋ? ನಿಮ್ಮ ಹೆಂಡತಿಯನ್ನು ಕಾಡಿಸುವುದಕ್ಕಾಗಿಯೋ? ಗಂಡನಿಗೆ ನರಕಯಾತನೆ ತೋರಿಸುವುದಕ್ಕಾಗಿಯೋ? ಮಕ್ಕಳನ್ನು ಬೀದಿಪಾಲು ಮಾಡುವುದಕ್ಕಾಗಿಯೋ? ಎದಕ್ಕಾಗಿ ದೇವರು ನಿಮ್ಮಂತಹ ಪಾಪಿಷ್ಠಳಿಗೆ ಮತ್ತೊಂದು ಹೊಸ ವರ್ಷ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಮತ್ತೆ ಪ್ರಾರಂಭಿಸುವುದಕ್ಕಾಗಿ, ನೂತನ ಜೀವಿತವನ್ನು ಪ್ರಾರಂಭಿಸುವುದಕ್ಕಾಗಿ. ನಿಮ್ಮ ಪಾಪಿಷ್ಠ ಜೀವಿತವನ್ನು ಸಮಾಧಿ ಮಾಡಿ ನಿಮ್ಮ ಕುಟುಂಬವನ್ನು ಕಟ್ಟಿಕೊಳ್ಳುವುದಕ್ಕಾಗಿ, ನಿಮ್ಮ ಮಕ್ಕಳಿಗೆ ಮಾದರಿಕರವಾದ ತಂದೆಯಾಗಿ ತಾಯಿಯಾಗಿ ಜೀವಿಸುವುದಕ್ಕಾಗಿ, ನಿಮ್ಮ ಗಂಡನಿಗೆ ಹೆಂಡತಿಗೆ ನಂಬಿಗಸ್ತನಾದ ಗಂಡನಾಗಿ ನಂಬಿಗಸ್ತನಾದ ಹೆಂಡತಿಯಾಗಿ ಕುಟುಂಬ ವ್ಯವಸ್ಥೆ ನಿರ್ಮಿಸಿಕೊಳ್ಳುವುದಕ್ಕಾಗಿ ದೇವರು ಅವಕಾಶ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪ್ರಾರಂಭಿಸಿ. ಒಂದು ನೂತನ ಜೀವಿತವನ್ನು, ಕುಟುಂಬ ವ್ಯವಸ್ಥೆಯನ್ನು ಏರ್ಪಡಿಸಿಕೊಳ್ಳುವುದಕ್ಕಾಗಿ ಮತ್ತೊಮ್ಮೆ ಪ್ರಾರಂಭಿಸಿ. ಏನ್ ಮಾಡುತ್ತಾನೆ ದಾವೀದನು? ತನ್ನ ಮಗನು ಸತ್ತಿದ್ದಾನೆಂದು ತಿಳಿದುಕೊಂಡಾಗ ದೇವರ ಮೇಲೆ ಕೋಪ ಹೆಚ್ಚಿಸಿಕೊಳ್ಳಲಿಲ್ಲ, ದೇವರಿಗೆ ವಿರುದ್ಧ ತಿರುಗಿ ಬೀಳಲಿಲ್ಲ. ಮತ್ತೇನ್ ಮಾಡಿದ? ತಾನು ಮಾಡಿರುವ ತಪ್ಪಿಗಾಗಿ ಶಿಕ್ಷೆಯು ಬಂದಾಗ ಆ ಶಿಕ್ಷೆಯನ್ನು ಅನುಭವಿಸುತ್ತಾನೆ. ಆನಂತರ ಏನು ಮಾಡುತ್ತಾನೆ? ಮತ್ತೊಮ್ಮೆ ಪ್ರಾರಂಭಿಸುತ್ತಾನೆ. 20ನೇ ವಚನ. ಆಗ ದಾವೀದನು ನೆಲದಿಂದ ಎದ್ದು ಸ್ನಾನ ಮಾಡಿ ತೈಲ ಹಚ್ಚಿಕೊಂಡು ತನ್ನ ಬಟ್ಟೆಗಳನ್ನು ಬದಲಿಸಿ ಯೆಹೋವನ ಮಂದಿರಕ್ಕೆ ಹೋಗಿ ಆರಾಧನೆ ಮಾಡಿದನು. ಏನ್ ಮಾಡಿದನು? ನೇರವಾಗಿ ದೇವರ ಆಲಯಕ್ಕೆ ಹೋಗ್ತಾನೆ, ಆತನನ್ನು ಆರಾಧಿಸುತ್ತಾನೆ, ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸುತ್ತಾನೆ. ದೇವರೇ, ನಾನು ಮಾಡಿದ್ದು ತಪ್ಪೇ. ನನ್ನ ಸಂಸಾರದಲ್ಲಿ ಅನಾವಶ್ಯಕವಾಗಿ ನಾನೇ ಕಿಚ್ಚಂಟಿಸಿಕೊಂಡೆ, ಅಕ್ರಮ ಸಂಬಂಧ ಏರ್ಪಡಿಸಿಕೊಂಡು ನನ್ನ ಕುಟುಂಬವನ್ನು ಒಡೆದುಕೊಳ್ಳುವ ಪ್ರಯತ್ನ ಮಾಡಿದೆ, ನನ್ನ ಮಗನನ್ನು ಕಳೆದುಕೊಂಡಿದ್ದೇನೆ, ಶಿಕ್ಷೆ ಅನುಭವಿಸಿದ್ದೇನೆ. ಆದರೆ ನನ್ನ ಜೀವಿತವನ್ನು ನಿನಗೆ ಸಮರ್ಪಿಸಿಕೊಡ್ತಿದ್ದೇನೆ. ಈ ದಿನ ಮೊದಲುಗೊಂಡು ಇನ್ನೆಂದಿಗೂ ಕೂಡ ಅಕ್ರಮ ಸಂಬಂಧಕ್ಕಾಗಲಿ ವ್ಯಭಿಚಾರಕ್ಕಾಗಲಿ ಅವಕಾಶ ಕೊಡದೆ ನೀತಿಯಿಂದ ಜೀವಿಸಬೇಕೆಂದು ಆಶಿಸುತ್ತಿದ್ದೇನೆ. ನನ್ನ ಜೀವಿತವನ್ನು ನಿಮಗೆ ಅರ್ಪಿಸಿ ಕೊಡ್ತಿದ್ದೇನೆ. ಒಬ್ಬ ನೂತನ ವ್ಯಕ್ತಿಯಾಗಿ ನನ್ನ ಆತ್ಮಿಕತೆಯನ್ನು ಪ್ರಾರಂಭಿಸ್ತೇನೆಂದು ಹೇಳಿ ಮತ್ತೊಮ್ಮೆ ಪ್ರಾರಂಭಿಸುತ್ತಾನೆ. ಬೈಬಲ್ ಹೇಳುತ್ತದೆ, ಕೇವಲ ಬೆತ್ಷೆಬಳ ವಿಷಯದಲ್ಲಿ ಹೊರತುಪಡಿಸಿ ದಾವೀದನು ಇನ್ನೆಂದಿಗೂ ಯಾವ ಪಾಪ ಮಾಡಲಿಲ್ಲ. ತಪ್ಪನ್ನು ಮಾಡಿದ, ಅದನ್ನು ಒಪ್ಪಿಕೊಳ್ಳುತ್ತಾನೆ, ಬಿಟ್ಟು ಬಿಡುತ್ತಾನೆ, ಮತ್ತೊಮ್ಮೆ ತನ್ನ ಆತ್ಮಿಕ ಜೀವಿತವನ್ನು ನೂತನವಾಗಿ ಪ್ರಾರಂಭಿಸುತ್ತಾನೆ. ಕಳೆದ ವರ್ಷದಲ್ಲಿ ನೀವು ತಪ್ಪು ಹೆಜ್ಜೆ ಹಾಕಿರಬಹುದು, ತಪ್ಪು ಕೆಲಸ ಮಾಡಿದವರಾಗಿರಬಹುದು. ದೇವರ ದೃಷ್ಟಿಯಲ್ಲಿಯೂ ನಿಮ್ಮ ಕುಟುಂಬದ ದೃಷ್ಟಿಯಲ್ಲಿಯೂ ನೀವು ಅಪರಾಧಿಯಂತೆ ಕಾಣಿಸಬಹುದು. ಆದಾಗ್ಯೂ ದೇವರು ನಿಮಗೆ ಈ ನೂತನ ವರ್ಷ ಕೊಡಲು ಕಾರಣ ಗೊತ್ತಾ? ನೂತನವಾಗಿ ನಿಮ್ಮ ಜೀವಿತವನ್ನು ಮತ್ತೊಮ್ಮೆ ಪ್ರಾರಂಭಿಸುವುದಕ್ಕಾಗಿ. ದಾವೀದನು ತನ್ನ ಸಂಸಾರದಲ್ಲಿ ದಾರಿ ತಪ್ಪಿ ಹೋಗಿದ್ದ, ಆದರೆ ತನ್ನ ತಪ್ಪನ್ನು ತಿಳಿದುಕೊಂಡು ಪಶ್ಚಾತ್ತಾಪಪಟ್ಟು ನೂತನವಾಗಿ ತನ್ನ ಕುಟುಂಬ ವ್ಯವಸ್ಥೆಯನ್ನು ಪ್ರಾರಂಭಿಸುತ್ತಾನೆ. ಫಲಿತವಾಗಿ ಏನಾಯ್ತು? ದಾವೀದನು ಹಂತ ಹಂತವಾಗಿ ಅಭಿವೃದ್ಧಿಯಾಗುತ್ತಾನೆ. ದೇವರ ಚಿತ್ತಾನುಸಾರವಾದ ರಾಜನಾಗಿ ಪರಿಪಾಲನೆ ಮಾಡಿ ದಾವೀದನಂತಹ ರಾಜನು ಬೇರೆ ಯಾರೂ ಇಲ್ಲ ಎನ್ನುವಂತಹ ದೊಡ್ಡ ಸ್ಥಾನಕ್ಕೆ ಸೇರುತ್ತಾನೆ. ಒಬ್ಬರೇನೋ ಸಮಾಜದಲ್ಲಿ ದಾರಿ ತಪ್ಪಿ ಹೋಗ್ತಾರೆ, ಆದರೆ ಮತ್ತೊಮ್ಮೆ ಪ್ರಾರಂಭಿಸುತ್ತಾರೆ ತಮ್ಮ ನೂತನ ಜೀವಿತವನ್ನು. ಮತ್ತೊಬ್ಬರೇನೋ ಸಂಸಾರದಲ್ಲಿ ದಾರಿ ತಪ್ಪಿ ಹೋಗ್ತಾರೆ, ಆದರೆ ಮತ್ತೊಮ್ಮೆ ಪ್ರಾರಂಭಿಸುತ್ತಾನೆ ನೂತನ ಜೀವಿತವನ್ನು ಈ ದಾವೀದನು. 3ನೇದು, ದೇವರು ಯೋನಾನಿಗೆ ಹೇಳುತ್ತಾರೆ, ನೆನವೆ ಪಟ್ಟಣಕ್ಕೆ ಹೋಗು, ನೆನವೆ ಪಟ್ಟಣದವರ ಪಾಪದ ಕೊಳ ತುಂಬಿದೆಯೆಂದು ನಾನು ಅವರನ್ನು ಶಿಕ್ಷಿಸಲಿಕ್ಕಿದ್ದೇನೆಂದು ನೀನು ಹೋಗಿ ಅವರನ್ನು ಎಚ್ಚರಿಸು. ನನ್ನ ಸೇವಕನಾಗಿ ನೀನು ಹೋಗಿ ಅವರಿಗೆ ಎಚ್ಚರಿಕೆಯನ್ನು ಮಾಡು ಎಂದು ಹೇಳಿದರೆ, ದೇವರು ಹೇಳಿದ ಸ್ಥಳಕ್ಕೆ ಹೋಗದೆ ತಾರ್ಷೀಷಿಗೆ ಹೋಗುವ ಪ್ರಯತ್ನ ಮಾಡುತ್ತಾನೆ. ದೇವರನ್ನು ಸೇವಿಸಬೇಕಾದಂತಹ, ದೇವರ ಸೇವೆ ಮಾಡಬೇಕಾದಂತಹ, ದೇವರು ಮಾಡೆಂದು ಹೇಳಿದ ಕೆಲಸ ಮಾಡಬೇಕಾದಂತಹ, ದೇವರು ಹೋಗೆಂದ ಸ್ಥಳಕ್ಕೆ ಹೋಗಬೇಕಾದಂತಹ ಯೋನಾ ತಪ್ಪು ಮಾಡ್ತಾನೆ, ಸೇವೆಯಲ್ಲಿ ದಾರಿ ತಪ್ಪಿ ಹೋಗ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ದೇವರು ನನ್ನನ್ನು ಕರೆದಿದ್ದಾರೆ ಸೇವೆ ಮಾಡುವುದಕ್ಕಾಗಿ. ದೇವರು ನನ್ನನ್ನು ಕರೆದಿದ್ದಾರೆ ಸಭೆಯೊಳಗಿರುವ ಸೇವೆಯಲ್ಲಿ ಸಹಕರಿಸಬೇಕೆನ್ನುವುದಕ್ಕಾಗಿ. ಎಷ್ಟೋ ಸಾರಿ ನಾನು ಅಂದ್ಕೊಂಡೆ CS ಟೀಮಲ್ಲಿ ಜಾಯ್ನ್ ಆಗಬೇಕೆಂದು. ಎಷ್ಟೋ ಸಾರಿ ದೇವರು ನನ್ನನ್ನು ಪ್ರೇರೇಪಿಸಿದ್ದಾರೆ ಸಂಪೂರ್ಣ ಸೇವೆಗೆ ಬರಬೇಕಂದುಕೊಂಡಿದ್ದೆ, ಆದರೆ ನಾನು ದಾರಿ ತಪ್ಪಿ ಹೋದೆ. ಸೇವೆ ಮಾಡಬೇಕಾದಂತಹ ನಾನು, ದೇವರನ್ನು ಸೇವಿಸಬೇಕಾದಂತಹ ನಾನು, ಒಂದು ಸಭೆಗೆ ಸಭಾಪಾಲಕನಾಗಿರಬೇಕಾದಂತಹ ನಾನು, ಸಭೆಯಲ್ಲಿ ಸೇವಕರಿಗೆ ಸಹಕಾರಿಯಾಗಿರಬೇಕಾದಂತಹ ನಾನು, ಕಲ್ವರಿ ಸ್ವರ ಕೇಳಿ ನಮ್ಮ ನಮ್ಮ ಸಭೆಗಳಲ್ಲಿ ಸೇವೆಯಲ್ಲಿ ಪಾಲ್ಗೊಳ್ಳಬೇಕಾದಂತಹ ನಾವು, ಸಂಪೂರ್ಣ ಸೇವೆಯಲ್ಲಿ ಪಾಲ್ಗೊಳ್ಳಲು ಕರೆಯಲ್ಪಟ್ಟಂತಹ ನಾನು ದಾರಿ ತಪ್ಪಿ ಹೋದೆ.
ಲೋಕದ ಆಕರ್ಷಣೆಗಳಿಗೆ ಒಳಗಾಗಿಯೋ, ಸೈತಾನನ ಪ್ರೇರಣೆಗೆ ಒಳಗಾಗಿಯೋ, ಬೇರೆ ಯಾವುದೋ ಒಂದು ಸೈತಾನನ ಆಲೋಚನೆಗೆ ಒಳಗಾಗಿಯೋ ನಾನು ನನ್ನ ದೇವರಿಂದ ದೂರವಾದೆ, ಆತನ ಸೇವೆಯಿಂದ ದೂರವಾದೆ, ಆತನ ಸನ್ನಿಧಿಯಿಂದ ದೂರವಾದೆ, ನಾನು ಸೇವಕನಾಗಿ ಸೇವೆಯಲ್ಲಿ ದಾರಿ ತಪ್ಪಿ ಹೋದೆ ಎನ್ನುವುದಾದರೆ ಕೇಳಿ, ಒಂದು ದಿನ ಯೋನನು ಕೂಡ ಸೇವೆಯಲ್ಲಿ ದಾರಿ ತಪ್ಪಿ ಹೋದ. ಹಾಗೆ ದಾರಿ ತಪ್ಪಿ ಹೋದಂತಹ ಯೋನನಿಗೆ ದೇವರು ಮತ್ತೊಂದು ಚಾನ್ಸ್ ಕೊಟ್ರು. ಎದಕ್ಕಾಗಿ? ಮತ್ತೊಮ್ಮೆ ಸೇವೆ ಮಾಡುವುದಕ್ಕಾಗಿ. ಹಾಗೆ ಸೇವೆ ಮಾಡುವುದಕ್ಕೋಸ್ಕರ ಮತ್ತೊಮ್ಮೆ ದೇವರು ಯೋನನಿಗೆ ಅವಕಾಶ ಕೊಟ್ರೆ ಯೋನನು ಏನ್ಮಾಡಿದ? ನೇರವಾಗಿ ನೆನವೆ ಪಟ್ಟಣಕ್ಕೆ ಹೋಗ್ತಾನೆ. ಹೋಗಿ ದೇವರು ಹೇಳಿದ ಪ್ರಕಾರವೇ, ನೆನವೆ ಪಟ್ಟಣದವರೇ, ನಿಮ್ಮ ಪಾಪವು ಅಧಿಕವಾಗಿದೆ ಎಂಬುದಾಗಿ ಎಚ್ಚರಿಕೆಯಿಂದ ಕೂಡಿರುವಂತಹ ಸಂದೇಶ ಕೊಡುತ್ತಾನೆ. ಏನ್ ಜರುಗಿತು? ನೆನವೆ ಪಟ್ಟಣದಲ್ಲಿರುವಂತಹ 1,20,000 ಪಾಪಿಷ್ಟ ಜನರು ಪಶ್ಚಾತ್ತಾಪ ಪಡುತ್ತಾರೆ. ಅವನು ಮಾಡಿರುವಂತಹ ದೇವರ ವಾಕ್ಯದ ಸೇವೆ ಆ ಪಟ್ಟಣವೆಲ್ಲ ರಕ್ಷಣೆ ಹೊಂದುವಂತೆ ಮಾಡಿತು. ವಾಸ್ತವದಲ್ಲಿ ಆ ಪಟ್ಟಣವೇ ನಾಶವಾಗಬೇಕಿತ್ತು. ಆದರೆ ಯೋನನು ಹೋಗಿ ದೇವರ ಕುರಿತಾದ ಸುವಾರ್ತೆಯನ್ನು ಎಚ್ಚರಿಕೆಯಿಂದ ಕೂಡಿರುವಂತಹ ಸಂದೇಶ ಕೊಟ್ಟ ಪುಣ್ಯಕ್ಕಾಗಿ ನೆನೆವೆ ಪಟ್ಟಣ ರಕ್ಷಿಸಲ್ಪಟ್ಟಿತು. 150 ವರ್ಷಗಳವರೆಗೂ ನೆನೆವೆ ಪಟ್ಟಣ ಮುಂದೆ ಸಾಗಿತು. ಪ್ರಿಯ ಸಹೋದರ, ಸಹೋದರಿ, ನೀವು ಕೂಡ ಸೇವೆಗೆ ಕರೆಯಲ್ಪಟ್ಟಿರಬಹುದು. ದೇವರನ್ನು ಸೇವಿಸುವುದಕ್ಕೋಸ್ಕರ ದೇವರು ನಿಮ್ಮನ್ನು ಆರಿಸಿಕೊಂಡಿರಬಹುದು. ಅನೇಕ ಸಂದರ್ಭಗಳಲ್ಲಿ ದೇವರೇ ನಿನ್ನ ಸೇವೆ ನಾನು ಮಾಡ್ತೇನೆ ಎಂಬ ತೀರ್ಮಾನ ನೀವು ತೆಗೆದುಕೊಂಡಿರಬಹುದು. ಕೆಲವು ಕಾಲ ಸೇವೆಯಲ್ಲಿ ಕೂಡ ಪಾಲ್ಗೊಂಡಿರಬಹುದು. ಸೈತಾನನು ತಂದಿರುವ ಶೋಧನೆಗಳ ನಿಮಿತ್ತವೋ ಇಲ್ಲವೇ ಸಮಸ್ಯೆಗಳ ನಿಮಿತ್ತವೋ ದೇವರ ಮೇಲೆ ಆಧಾರಗೊಳ್ಳುವುದರ ಬದಲಿಗೆ ಸೈತಾನನ ಯೋಚನೆಗಳ ಮೇಲೆ ಆಧಾರಗೊಂಡು ದೇವರನ್ನು ಬಿಟ್ಟು ಬಿಟ್ಟಿರಬಹುದು, ಸೇವೆಯನ್ನು ಬಿಟ್ಟು ಬಿಟ್ಟಿರಬಹುದು, ಸಭೆಯನ್ನು ಕೂಡ ಬಿಟ್ಟು ಬಿಟ್ಟಿರಬಹುದು. ಹಾಗಾದರೆ ಕೇಳಿ, ಆದಾಗ್ಯೂ ದೇವರು ನಿಮಗೆ ಈ ನೂತನ ವರ್ಷ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಮತ್ತೊಮ್ಮೆ ಪ್ರಾರಂಭಿಸುವುದಕ್ಕೋಸ್ಕರ. ಯಾರನ್ನು? ದೇವರನ್ನು ಸೇವಿಸುವುದಕ್ಕೋಸ್ಕರ, ದೇವರ ಸೇವೆಯನ್ನು ಮಾಡುವುದಕ್ಕೋಸ್ಕರ. ನಿಮಗೋಸ್ಕರ ದೇವರು ಏರ್ಪಡಿಸಿಟ್ಟಿರುವ ಸೇವೆ ನಿಮ್ಮ ಹೊರತಾಗಿ ಬೇರೆ ಯಾರು ಕೂಡ ಮಾಡ್ಲಿಕ್ಕಾಗಲ್ಲ. ಯೋನನಿಗೋಸ್ಕರ ದೇವರು ಏರ್ಪಡಿಸಿಟ್ಟಿರುವಂತಹ ಸೇವೆ ಬೇರೆಯವರು ಮಾಡುವ ಅವಕಾಶ ಇರಲಿಲ್ಲ, ಯೋನನೇ ಮಾಡಬೇಕಿತ್ತು. ನೆನೆವೆಗೆ ಹೋಗು ಎಂದು ಹೇಳಿದ್ರೆ ನೆನೆವೆಗೆ ಹೋಗದೆ ತಾರ್ಷೀಸಿಗೆ ಹೋಗುವಂತಹ ಆ ನಾವೆಯನ್ನು ಹತ್ತಿದಾಗ ದೊಡ್ಡ ತೂಫಾನಿಗೆ ಸಿಕ್ಕಾಕೊಳ್ಳುತ್ತಾನೆ, ದೊಡ್ಡ ತೂಫಾನಿಗೆ ಒಳಗಾಗುತ್ತಾನೆ. ತಾನು ಮಾಡಿರುವ ತಪ್ಪಿಗಾಗಿ ತನ್ನ ಸುತ್ತಲಿರುವವರಿಗೆ ಸಮಸ್ಯೆಯನ್ನು ತರುತ್ತಾನೆ. ಆ ನಾವೆಯಲ್ಲಿ ಪ್ರಯಾಣ ಮಾಡುವಂಥವರು ಆ ನಾವೆಯನ್ನು ಹಗುರ ಮಾಡುವುದಕ್ಕಾಗಿ ತಮಗಿರುವಂತಹ ಸಮಸ್ತ ಸಾಮಗ್ರಿಯನ್ನೆಲ್ಲ ಅವರು ಸಮುದ್ರದಲ್ಲಿ ಎಸೆಯಬೇಕಾಯಿತು. ಫಲಿತವಾಗಿ ದಾರಿ ತಪ್ಪಿ ಹೋದಂತಹ ಈ ಸೇವಕನು ತನ್ನ ಸುತ್ತಲಿರುವವರಿಗೆ ಕಷ್ಟವನ್ನು ತರುತ್ತಾನೆ. ಕೇಳಿ ಸಹೋದರ, ಸಹೋದರಿಯರೇ, ದೇವರು ಒಂದು ವೇಳೆ ನಿಮ್ಮನ್ನು ಸೇವೆಗೋಸ್ಕರ ಕರೆದಿರುವುದಾದರೆ ಸಂಪೂರ್ಣವಾಗಿಯೇ ಒಪ್ಪಿಸಿಕೊಡಿರಿ ನಿಮ್ಮ ಜೀವಿತವನ್ನು. ದೇವರು ನಿಮ್ಮನ್ನು ಸೇವೆಗೆ ಕರೆದಾಗ ನೀವು ದೇವರಿಗೆ ಒಪ್ಪಿಸಿಕೊಡದೆ ಬೇರೆ ಎಲ್ಲಿಯೂ ಕೂಡ ಹೋದಾಗಿಯೂ, ನೀವು ಎಲ್ಲೇ ಇದ್ದಾಗಿಯೂ ನಿಮ್ಮ ಸುತ್ತಲಿರುವವರಿಗೆ ಆಪತ್ತನ್ನು ತರುವವರಾಗಿರುತ್ತೀರಿ, ಅಪಾಯ ತರುವಂಥವರಾಗಿರುತ್ತೀರಿ, ಅವರಿಗೆ ಅನ್ಯಾಯ ಮಾಡುವಂಥವರಾಗಿರುತ್ತೀರಿ. ಯೋನ ಪ್ರಯಾಣ ಮಾಡುವ ನಾವೆ ಅಲ್ಲ ಕಲ್ಲೋಲವಾಯಿತು. ಸಮುದ್ರದ ಅಲೆಗಳು ಹಾರಿ ಹಾರಿ ಬಂದವು. ನಾವೆಯಲ್ಲಿರುವಂಥವರು ಪ್ರಾಣ ಹಿಡಿತದಲ್ಲಿಟ್ಟುಕೊಂಡು ಅಳುತ್ತಾ ಕೂತ್ಕೊಳ್ಳಬೇಕಾಯಿತು. ಕೇವಲ ಯೋನನ ನಿಮಿತ್ತ ಆ ನಾವೆ ಪೂರ್ತಿಯಾಗಿ ಪ್ರಮಾದಕ್ಕೆ ಗುರಿಯಾಯಿತು. ದೇವರ ಸೇವೆ ಮಾಡಬೇಕಾದ ನೀವು, ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕಾದ ನೀವು, ಸಭಾ ಸೇವೆಯಲ್ಲಿ ಪಾಲ್ಗೊಳ್ಳಬೇಕಾದಂತಹ ನೀವು, ಆ ಸಭಾ ಸೇವೆಯನ್ನು ಮಾಡುವ ಸೇವೆಯನ್ನು ನೀವು ಪಕ್ಕಕ್ಕೆ ತಳ್ಳಿಹಾಕಿ ಎಲ್ಲಿಗೋ ಹೋಗ್ತೇನೆ, ಏನೇನೋ ಮಾಡ್ತೇನೆ, ನನ್ನ ಇಷ್ಟಾನುಸಾರವಾಗಿ ಜೀವಿಸುತ್ತೇನೆ ಎಂದು ನೀವು ಭಾವಿಸುವುದಾದರೆ ಕೇಳಿರಿ, ನಿಮ್ಮ ಮನೆಯಲ್ಲಿ ನೀವು ಸಮಸ್ಯೆಯನ್ನು ತಂದುಕೊಳ್ತೀರಿ. ನೀವು ಎಲ್ಲಿ ವಾಸಿಸುತ್ತೀರೋ ಅಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ತೀರಿ, ಎಲ್ಲಿ ಉದ್ಯೋಗ ಮಾಡ್ತೀರೋ ಅಲ್ಲಿ ಸಮಸ್ಯೆಗಳನ್ನು ತಂದುಕೊಳ್ಳುತ್ತೀರಿ. ನೀವು ಎಲ್ಲಿಗೆ ಹೋದ್ರೂ ಕೂಡ ಅಲ್ಲಿ ಸಮಸ್ಯೆ ಸೃಷ್ಟಿ ಮಾಡುವವನಾಗಿ ತಯಾರಾಗ್ತೀರಿ. ನೀವು ಯಾರಾಗಿದ್ರೂ ಸರಿ, ನೀವು ದೇವರ ಚಿತ್ತಾನುಸಾರವಾಗಿ ಸೇವೆ ಮಾಡಬೇಕಾದಂತಹ ನೀವು, ಅಂದರೆ ಸೇವೆ ಮಾಡಬೇಕಾದಂತಹ ನೀವು ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಎಲ್ಲಿ ಹೋದ್ರೂ ಕೂಡ ಸಮಸ್ಯೆ ತರುವಂಥವರಾಗಿ, ಸಮಸ್ಯೆ ಸೃಷ್ಟಿಸುವಂಥವರಾಗಿ ನೀವು ಉಳ್ಕೊಳ್ಳುತ್ತೀರಿ. ನಿಮಗೆ ಸಂತೋಷ ಇರುವುದಿಲ್ಲ, ನಿಮ್ಮ ಸುತ್ತಲಿರುವವರಿಗೆ ಸಂತೋಷ ಉಂಟಾಗೋದಿಲ್ಲ. ಅಂತಹ ಜೀವಿತ ಒಂದು ವೇಳೆ ಈ ದಿನ ನೀವು ಜೀವಿಸುತ್ತಾ ಇರುವುದಾದರೆ ಯಾಕೆ ದೇವರು ಈ ನೂತನ ದಿನ ಕೊಟ್ಟಿದ್ದಾರೆ ಗೊತ್ತಾ? ಕನಿಷ್ಠ ಈ ದಿನದಲ್ಲಾದರೂ ನಿಮ್ಮ ಸೇವೆಯ ಜೀವಿತವನ್ನು ಮತ್ತೊಮ್ಮೆ ಪ್ರಾರಂಭಿಸುವುದಕ್ಕಾಗಿ. ಪ್ರಾರಂಭಿಸು ಸಹೋದರ, ಸಹೋದರಿ. ಈ ದಿನ ಮೊದಲುಗೊಂಡು ದೇವರು ನಿಮಗೆ ಕೊಟ್ಟಂತಹ ಜವಾಬ್ದಾರಿಕೆಯನ್ನು
ಸೇವೆ ಮಾಡುವಂತಹ ದೊಡ್ಡ ಧನ್ಯತೆಯನ್ನು ಮುಂದಕ್ಕೆ ಸಾಗಿಸಿ. 4ನೇಯವರು, ಯೇಸುವೇ, ನಿನಗೋಸ್ಕರ ಪ್ರಾಣವನ್ನೇ ಕೊಡ್ತೇವೆ. ನನ್ನ ಸುತ್ತಲಿರುವವರು ನಿನ್ನನ್ನು ಬಿಟ್ಟು ಓಡಿ ಹೋದ್ರೂ ಕೂಡ ನಾನು ಮಾತ್ರ ಓಡಿ ಹೋಗಲ್ಲ, ಪ್ರಾಣ ಕೊಡುತ್ತೇನೆ ಎಂದು 4 ಜನ ಮಧ್ಯ ನಿನಗೆ ಸಾಕ್ಷಿಯಾಗಿ ಜೀವಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತಾನೆ ಪೇತ್ರನು. ಯೇಸು ಕ್ರಿಸ್ತನನ್ನು ರೋಮ್ ಸೈನಿಕರು ಬಂದು ಒಂದೇ ಸಮನೆ ಬಂಧಿಸುತ್ತಾರೆ. ಪ್ರಾಣ ಕೊಡುತ್ತೇನೆಂದು ಹೇಳಿದ ಪೇತ್ರನೇನೋ ಓಡಿ ಹೋಗ್ತಾನೆ. ಯೇಸು ಕ್ರಿಸ್ತನನ್ನು ಬಂಧಿಸಿ ಹಿಡ್ಕೊಂಡು ಹೋಗುತ್ತಿರುವಾಗ ಪ್ರಾಣವನ್ನೇ ಕೊಡ್ತೇನೆಂದು ಹೇಳಿದ ಪೇತ್ರನು ಯೇಸು ಕ್ರಿಸ್ತನಿಂದ ದೂರ ಹೊರಟು ಹೋದ. ಕೆಲವರು ಚಳಿಯಲ್ಲಿ ಬಿಸಿ ಕಾಯಿಸಿಕೊಳ್ಳುತ್ತಿರುವಾಗ ಅವರ ಮಧ್ಯದಲ್ಲಿ ಹೋಗಿ ಬಿಸಿ ಕಾಯಿಸಿಕೊಳ್ಳುವಾಗ ಅಲ್ಲಿರುವಂಥವರು ಒಬ್ಬರು ಗುರುತಿಸಿ, ನೀನು ಕೂಡ ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಎಂದು ಕೇಳಿದಾಗ ಪೇತ್ರ ಏನ್ ಹೇಳಬೇಕಿತ್ತು? ಯಸ್, ನಾನು ಕೂಡ ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾಗಿದ್ದೇನೆ ಎಂದು ನಾನೇ ಸಾಕ್ಷಿ ಕೊಡ್ತೇನೆ. ಆತನು ಲೋಕರಕ್ಷಕನಾಗಿದ್ದಾನೆ, ಆತನ ಸೇವಕನು ನಾನಾಗಿದ್ದೇನೆ, ಆತನ ಶಿಷ್ಯನು ನಾನಾಗಿದ್ದೇನೆ ಎಂದು ಸಾಕ್ಷಿ ಕೊಟ್ಟಿದ್ದಾನಂತೀರಾ? ಇಲ್ಲ ಪ್ರಿಯರೇ. ಆದರೆ ಏನು ಹೇಳಿದ ಗೊತ್ತಾ? ಯೇಸು ಯಾರೆಂದು ನನಗೆ ಗೊತ್ತಿಲ್ಲ ಅಂದ. ಒಂದು ಚಿಕ್ಕ ಹುಡುಗಿ ಬಂದು, ನೀನು ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಎಂದು ಹೇಳಿದಾಗ ಪೇತ್ರನು ಹೇಳ್ತಾನೆ, ನೀನು ಏನ್ ಮಾತಾಡ್ತಾ ಇದ್ದೀಯೆಂದು ನನಗೆ ಅರ್ಥವಾಗ್ತಾ ಇಲ್ಲ. ನಾನು ಯೇಸುವಿನ ಶಿಷ್ಯರಲ್ಲಿ ಒಬ್ಬನಂತೂ ಅಲ್ಲವೇ ಅಲ್ಲ, ಮಾತ್ರವಲ್ಲ ಯೇಸು ಯಾರೆಂದು ಗೊತ್ತಿಲ್ಲ ಅನ್ನುತ್ತಾನೆ. ಮುಂಚೆ ಯೇಸು ಕ್ರಿಸ್ತನು ಪೇತ್ರನಿಗೆ ನೋಡಿ ಹೇಳ್ತಾರೆ, ಪೇತ್ರನೇ, ನನಗೋಸ್ಕರ ಪ್ರಾಣ ಕೊಡ್ತೇನೆ ಅನ್ನುತ್ತಾ ಇದೆಯಾದರೆ ಒಂದು ಮಾತನ್ನು ಹೇಳ್ತೇನೆ ಕೇಳು. ಯೇಸು ಯಾರೆಂದು ನನಗೆ ಗೊತ್ತಿಲ್ಲ ಎಂಬುದಾಗಿ 3 ಸಾರಿ ನೀನು ಅಲ್ಲಗಳೆಯುತ್ತಿ ಅನ್ನುತ್ತಾರೆ. ಆಗ ಪೇತ್ರನು ಅಂದ ಮಾತೇನು ಗೊತ್ತಾ? ಯೇಸುವೇ, ನಾನು 3 ಸಾರಿ ಸುಳ್ಳು ಹೇಳ್ತೇನೆ ಅನ್ನುತ್ತಾ ಇದ್ದೀರಿ, ಹಾಗೆಯೇ ನನ್ ಮಾತು ಕೂಡ ಕೇಳಿ. ಹೇಳು, ಏನು ನಿನ್ನ ಮಾತು? ಪ್ರಾಣ ಬೇಕಾದರೂ ಕಳ್ಕೊಳ್ತೇನೆ, ಆದರೆ ನಿನ್ನನ್ನು ಮಾತ್ರ ಅರಿಯನು ಎಂಬುದಾಗಿ ಅಲ್ಲಗಳೆಯುವುದಿಲ್ಲ ಅನ್ನುತ್ತಾನೆ. ಹಾಗಾದರೆ ಪೇತ್ರನೇ ಕೇಳು, ನೀನು 3 ಸಾರಿ ಅಲ್ಲಗಳೆದ ಹೊರತು ಕೋಳಿ ಕೂಗುವುದೇ ಇಲ್ಲ ಅನ್ನುತ್ತಾರೆ. 3 ಸಾರಿ ಪೇತ್ರನು ಅಲ್ಲಗಳೆಯುತ್ತಾನೆ, ಯೇಸು ಯಾರು ನನಗೆ ಗೊತ್ತಿಲ್ಲವೆಂದು. ಬಹಿರಂಗವಾಗಿ ಯೇಸು ಕ್ರಿಸ್ತನು ಯಾರೆಂದು ನನಗೆ ಗೊತ್ತು, ಆತನು ನನ್ನ ರಕ್ಷಕನು, ಆತನೇ ನಾನು ಸೇವಿಸುವ ದೇವರಾಗಿದ್ದಾನೆ ಎಂದು ಹೇಳುವ ವಿಷಯದಲ್ಲಿ ಪೇತ್ರನು ಸೋತು ಹೋದ. ಸಾಕ್ಷಿಯಾಗಿ ಪೇತ್ರನು ಸೋತು ಹೋದ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಲ್ಲೇ ವಾಸ ಮಾಡಿದರು, ಎಲ್ಲೇ ಉದ್ಯೋಗ ಮಾಡಿದರು, ಯಾವುದೇ ಹಾಸ್ಟೆಲ್ನಲ್ಲಿದ್ದರು, ಯಾವುದೇ ರೂಮಲ್ಲಿದ್ರು, ಯಾವುದೇ ಅಪಾರ್ಟ್ಮೆಂಟ್ನಲ್ಲಿದ್ರು, ಒಂದು ಗುಡಿಸಿಲ್ನಲ್ಲಿದ್ರು, ಯಾವತ್ತೇ ಆಗಲಿ ಯೇಸುವಿಗೆ ಸಾಕ್ಷಿಯಾಗಿರುವ ವಿಷಯದಲ್ಲಿ ಸೋತು ಹೋಗಬೇಡಿ. ನಿಮಗೋಸ್ಕರ ನನಗೋಸ್ಕರ ಪೆಟ್ಟು ತಿನ್ನುವುದಕ್ಕಾಗಿ ಯೇಸುಕ್ರಿಸ್ತನು ನಾಚಿಕೆ ಎಂದು ಭಾವಿಸಲಿಲ್ಲ. ಯೆರೂಸಲೇಮಿನ ಬೀದಿಯಲ್ಲಿ ವಧೆ ತಿನ್ನುವುದಕ್ಕಾಗಿ ಕೂಡ ಯೇಸು ನಾಚಿಕೆ ಎಂದು ಭಾವಿಸಲಿಲ್ಲ. ಪಾಪಿಷ್ಠರಾಗಿರುವ ನಿಮಗೋಸ್ಕರ ನನಗೋಸ್ಕರ ದೇವಕುಮಾರನೇ ಮುಖದ ಮೇಲೆ ಉಗಿಸಿಕೊಂಡ ಮುಳ್ಳಿನ ಕಿರೀಟವನ್ನೂ ಧರಿಸಿಕೊಂಡ ಯೆರೂಸಲೇಮಿನ ಬೀದಿಗಳಲ್ಲಿ ವಧೆಗೆ ಒಳಗಾದರು, ಪೆಟ್ಟಿಗೆ ಒಳಗಾದರು, ಶಪಿತವಾದ ಶಿಲುಬೆಯ ಮರಣವನ್ನು ನಿಮಗೋಸ್ಕರ ನನಗೋಸ್ಕರ ಅನುಭವಿಸಿದ್ರು. ಎಲ್ಲರ ಮಧ್ಯ ಆತನು ನಿಮ್ಮನ್ನು ಎಷ್ಟೊಂದು ಪ್ರೀತಿಸುತ್ತಾನೆಂದು ಬಹಿರಂಗವಾಗಿ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ನಿಮಗೋಸ್ಕರ ತ್ಯಾಗ ಮಾಡಿ ತಿಳಿಯಪಡಿಸಿದ್ದಾರೆ. ಇಷ್ಟು ದೊಡ್ಡ ಪ್ರೀತಿ ಸ್ವರೂಪಿಯಾದ ದೇವರಿಗೆ ನೀವು ಮಗನಾಗಿ ಮಗಳಾಗಿರುವುದು ಮಹಾದೊಡ್ಡ ಧನ್ಯತೆಯಾಗಿದೆ, ಭಾಗ್ಯವಾಗಿದೆ. ಆದರೆ ನಮ್ಮಲ್ಲಿ ಕೆಲವರು ನಾನು ಯೇಸುವನ್ನು ನಂಬಿದ್ದೇನೆ ಎಂದು ಹೇಳಲು ನಾಚಿಕೆ ಪಡುತ್ತಾರೆ. ನಾನು ಚರ್ಚಿಗೆ ಹೋಗ್ತೇನೆಂದು ಹೇಳುವುದಕ್ಕೆ ನಾಚಿಕೆ ಪಡ್ತಾರೆ. ಬೈಬಲ್ ಹೊತ್ತು ತರುವುದಕ್ಕಾಗಿ ನಾಚಿಕೆ ಪಡ್ತಾರೆ. ನಾನು ಕ್ರೈಸ್ತನಾಗಿದ್ದೇನೆ ಎಂದು ಹೇಳಿಕೊಳ್ಳುವುದಕ್ಕಾಗಿ ನಾಚಿಕೆ ಪಡ್ತಾರೆ. ಆದರೆ ಬೈಬಲ್ ಹೇಳುತ್ತೆ, ನೀವು ಲೋಕದಲ್ಲಿ ಯೇಸು ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳುವುದಾದರೆ, ಯೇಸುವಿಗೋಸ್ಕರ ನೀವು ಸಾಕ್ಷಿಯಾಗಿ ನಿಲ್ಲದೆ ಹೋದರೆ, ದೇವದೂತರ ಮುಂದೆ ಯೇಸು ಕ್ರಿಸ್ತನು ಕೂಡ ನಿಮ್ಮನ್ನು ನೋಡಿ ನೀವು ಯಾರು ನನಗೆ ಗೊತ್ತಿಲ್ಲವೆಂದು ಹೇಳ್ತಾರಂತೆ. ಹಾಗೆ ಹೇಳುವಂತಹ ದಿನ ಬಂದೇ ಬರುತ್ತೆ. ಒಂದು ವೇಳೆ ಈ ದಿನದವರೆಗೂ ನೀವು ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿದರೂ ಕೂಡ ಧೈರ್ಯದಿಂದ ಆತನ ಸಾಕ್ಷಿಯಾಗಿ ಜೀವಿಸಲಾರದೆ ರಹಸ್ಯವಾಗಿ ಜೀವಿಸುತ್ತಾ ಇರುವುದಾದರೆ ಪೇತ್ರನ ಹಾಗೆ ಪಶ್ಚಾತ್ತಾಪ ಪಡಿರಿ. ಆ ದಿನ ಪೇತ್ರನು ಪಶ್ಚಾತ್ತಾಪ ಪಟ್ಟ. ಭಯಂಕರವಾಗಿ ಅತ್ತ, ಏನಿದು, ನನಗೋಸ್ಕರ ಪ್ರಾಣ ಕೊಡುವುದಕ್ಕಾಗಿ ಬಂದಿರುವ ಯೇಸು ಯಾರು ನನಗೆ ಗೊತ್ತಿಲ್ಲವೆಂದು ಹೇಳಿದೆನಲ್ಲವೇ ಎಂದು ಬಹಳ ಅಳುತ್ತಾನೆ, ಕಣ್ಣೀರನ್ನು ಸುರಿಸುತ್ತಾನೆ. ಅದೇ ಪೇತ್ರನು ತನ್ನ ಆತ್ಮಿಕ ಜೀವಿತವನ್ನು ಮತ್ತೊಮ್ಮೆ ಪ್ರಾರಂಭಿಸುತ್ತಾನೆ. ಹೇಗೆ ಗೊತ್ತಾ? ಯಾವ ಪ್ರಜೆಗಳ ಮಧ್ಯ ಯೇಸು ಕ್ರಿಸ್ತನು ನನಗೆ ಗೊತ್ತಿಲ್ಲ ಎಂದು ಹೇಳಿದನೋ ಅದೇ ಪ್ರಜೆಗಳ ಮಧ್ಯದಲ್ಲಿಯೇ ಎದ್ದು ನಿಂತು ಒಂದು ಶ್ರೇಷ್ಠವಾದ ಸಂದೇಶವನ್ನು ಕೊಡ್ತಾನೆ. ಯಾವ ಕ್ರಿಸ್ತನನ್ನು ನೀವು ಶಿಲುಬೆಗೆ ಹಾಕಿದ್ದೀರೋ ಆ ಕ್ರಿಸ್ತನಿಗೆ ನಾವು ಸಾಕ್ಷಿಗಳಾಗಿದ್ದೇವೆ.
ಆತನ ಶಿಷ್ಯರಾಗಿದ್ದೇವೆ ಎಂದು ಹೀಗೆ ಶ್ರೇಷ್ಠವಾದ ಸಾಕ್ಷಿ ಕೊಡ್ತಾನೆ, ಸಂದೇಶ ಕೊಡ್ತಾನೆ. ಕೊನೆಗೆ ಆ ಸಂದೇಶದ ಸಾರಾಂಶದ ನಿಮಿತ್ತ 3,000 ಮಂದಿ ಆ ದಿನ ಯೆರೂಸಲೇಮಿನಲ್ಲಿ ರಕ್ಷಿಸಲ್ಪಡುತ್ತಾರೆ. ಆನಂತರ ಅದೇ ಪೇತ್ರನನ್ನು ಬಂಧಿಸಿ ಶಿಲುಬೆಗೆ ಹಾಕುತ್ತಿರುವಾಗ ಆ ಪೇತ್ರನು ಹೇಳಿದ ಮಾತೇನ್ ಗೊತ್ತಾ? ದಯವಿಟ್ಟು ನನ್ನನ್ನು ನೆಟ್ಟಗೆ ಶಿಲುಬೆಗೆ ಹಾಕಬೇಡಿ. ನನ್ನ ಕರ್ತನಾದ ಯೇಸುಕ್ರಿಸ್ತನು ನನಗೋಸ್ಕರ ಶಿಲುಬೆ ಮೇಲೆ ನೆಟ್ಟಗೆ ಈ ರೀತಿಯಾಗಿ ಶಿಲುಬೆಗೆ ಹಾಕಲ್ಪಟ್ಟ. ಆ ರೀತಿ ಶಿಲುಬೆಗೆ ಹಾಕಲ್ಪಡಲು ನಾನು ಯೋಗ್ಯನಲ್ಲ. ನನ್ನ ತಲೆ ಕೆಳಗೆ ಮಾಡಿ ಶಿಲುಬೆಗೆ ಹಾಕಿಸಿರಿ ಎಂಬುದಾಗಿ ಕೇಳಿಕೊಂಡು ಅವನನ್ನು ಶಿಲುಬೆಗೆ ಹಾಕಿಸುವವರನ್ನು ಬೇಡಿಕೊಂಡು ತಲೆ ಕೆಳಗೆ ಮಾಡಿಕೊಂಡು ಶಿಲುಬೆಗೆ ಹಾಕಲ್ಪಟ್ಟು ತನ್ನ ಪ್ರಾಣವನ್ನೇ ಯೇಸುವಿಗೋಸ್ಕರ ಕೊಡ್ತೇನೆಂದು ಹೇಳ್ತಾನೆ. ಕೊನೆಗೆ ಕೊಟ್ಟವನಾಗಿ ನನ್ನ ದೇವರನ್ನು ಪ್ರಾಣ ಕೊಡುವಷ್ಟು ಪ್ರೀತಿಸುತ್ತೇನೆಂದು ಅವನು ನಿರೂಪಿಸಿದ. ಮೊದಲು ಸೋತು ಹೋದ ಸಾಕ್ಷಿಯಲ್ಲಿ, ಆದರೆ ಮತ್ತೊಮ್ಮೆ ಪ್ರಾರಂಭಿಸಿದ. ಆ ಪೇತ್ರ ಸೋತು ಹೋಗಿದ್ದ ಒಬ್ಬ ಸೇವಕನಾಗಿ, ಆದರೆ ಮತ್ತೊಮ್ಮೆ ಪ್ರಾರಂಭಿಸುತ್ತಾನೆ ತನ್ನ ಸೇವೆಯ ಜೀವಿತವನ್ನು. ಆ ಯೋನ ಸೋತು ಹೋದ ತನ್ನ ಸಂಸಾರದ ವಿಷಯದಲ್ಲಿ, ಆದರೆ ದಾವೀದನು ಪಶ್ಚಾತ್ತಾಪಪಟ್ಟು ತನ್ನ ಜೀವಿತವನ್ನು ಮುಂದೆ ಸಾಗಿಸುತ್ತಾನೆ. ಸೋತು ಹೋಗುತ್ತಾನೆ ಸಮಾಜದಲ್ಲಿ, ಆದರೆ ಅಬ್ರಹಾಮನು ತನ್ನ ತಪ್ಪನ್ನು ತಿಳಿದುಕೊಂಡು ಸಮಾಜದಲ್ಲಿ ದೇವರ ಮಗುವಾಗಿ ಜೀವಿಸುವುದಕ್ಕೋಸ್ಕರ ಮತ್ತೊಮ್ಮೆ ತನ್ನ ಜೀವಿತವನ್ನು ಪ್ರಾರಂಭಿಸುತ್ತಾನೆ. ಬನ್ನಿ ಮತ್ತೊಮ್ಮೆ ಪ್ರಾರಂಭಿಸೋಣ. ಎಷ್ಟೇ ಸೋತು ಹೋದ್ರೂ ಕೂಡ, ಎಷ್ಟೇ ನಮ್ಮ ಜೀವಿತದಲ್ಲಿ ಚದರಿ ಹೋದಾಗಿಯೂ ನಿಮ್ಮ ಜೀವಿತ ಆಶ್ಚರ್ಯಕರವಾಗಿ ಮಾರ್ಪಡಿಸಬಲ್ಲಂತಹ, ಆಶೀರ್ವಾದಕರವಾಗಿ ಮಾರ್ಪಡಿಸಬಲ್ಲಂತಹ ದೇವರಿದ್ದಾರೆ. ಆ ದೇವರಿಗೆ ನಿಮ್ಮ ಜೀವಿತ ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತ ಅದ್ಭುತಕರವಾಗಿ, ಆಶೀರ್ವಾದಕರವಾಗಿ ಮಾರ್ಪಡುತ್ತೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಈ ನೂತನ ವರ್ಷದಲ್ಲಿ ನೂತನವಾಗಿ ಮತ್ತೆ ನಮ್ಮ ಜೀವಿತವನ್ನು, ನಮ್ಮ ಕುಟುಂಬ ವ್ಯವಸ್ಥೆಯನ್ನು, ನಮ್ಮ ಸೇವೆಯ ಜೀವಿತವನ್ನು, ಸಾಕ್ಷಿಯುತವಾದ ಜೀವಿತವನ್ನು ದೇವರೇ ನಾವು ಪ್ರಾರಂಭಿಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ನೆಮ್ಮದಿಯನ್ನು, ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿರಿ ದೇವರೇ. ಕುಟುಂಬಗಳನ್ನು ಕಟ್ಟಿಕೊಳ್ಳುವ ಹಾಗೆ ಕಟ್ಟಿಕೊಳ್ಳಬೇಕು ಎಂಬ ಒಳ್ಳೆ ಮನಸ್ಸಿನಿಂದ ಕುಟುಂಬ ಜೀವಿತವನ್ನು ಪ್ರಾರಂಭಿಸುತ್ತೇವೆ. ಸೇವೆಯಲ್ಲಿ ಮತ್ತೆ ನಾವು ಉಪಯುಕ್ತ ಪಾತ್ರೆಗಳಾಗಿ ಉಪಯೋಗ ಆಗಬೇಕೆಂದು ಸೇವೆಯನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಸಾಕ್ಷಿಯಾಗಿ ನಾವು ಜೀವಿಸಲಿಕ್ಕಿದ್ದೇವೆ ಸಮಾಜದಲ್ಲಿ. ದೇವರೇ, ನೀವೇ ಜೀವವುಳ್ಳ ದೇವರಾಗಿದ್ದೀರೆಂದು ನಮ್ಮ ಜೀವಿತದ ಮೂಲಕ, ನಮ್ಮ ಜೀವಿತದಲ್ಲಿ ನೀವು ಮಾಡುವ ಮಹತ್ಕಾರ್ಯಗಳ ಮೂಲಕ ಮೇಲೆತ್ತಿ ಸಾರಿ ಹೇಳಬೇಕೆಂದು ಆಶಿಸುತ್ತಾ ಮತ್ತೆ ನಮ್ಮ ಜೀವಿತ ಪ್ರಾರಂಭಿಸುತ್ತಿದ್ದೇವೆ. ಇದನ್ನು ಅಂಗೀಕರಿಸಿರೆಂದು, ಆಶೀರ್ವದಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದರೂ ಕೇಳುವಂತೆ ಮಾಡಬೇಕು. ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದರೂ ಒಬ್ಬರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ
ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ಬರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ, ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ, ಬನ್ನಿರಿ. ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.